ಹಾಯ್ ಎವ್ರಿವನ್. ನೋಡ್ರಿ, ಇವಾಗ PCKA ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಇದು ಸೆಟ್ 06 ಆಲ್ರೆಡಿ ಹಲವಾರು ಕ್ಲಾಸಸ್ ಗಳಾಗಿದಾವ. ಅವುಗಳನ್ನ ನೋಡ್ರಿ, ಕಂಪ್ಲೀಟ್ ಆಗತ್ ನಿಮ್ಗ. ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಅಂತ ಕೇಳಿದ್ರೆ, ಪಶ್ಚಿಮಕ್ಕೆ ಹರಿಯುವ ನದಿಗಳಂತಂದ್ ಹೇಳಿದ್ರೆ ಈ ಕಡೆ ಹರಿಬೇಕು. ಈ ಕಡೆ ಹರಿದು ಎಲ್ಲಿ ಸೇರ್ಬೇಕು? ಅರಬ್ಬಿ ಸಮುದ್ರವನ್ನ ಸೇರ್ಬೇಕು. ಈ ಕಡೆಯಿಂದ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತಾ ಇದ್ರೆ ಅವುಗಳನ್ನ ನಾವು ಪೂರ್ವಕ್ಕೆ ಹರಿಯುವ ನದಿಗಳು ಅಂತಂದ್ ಹೇಳ್ತೀವಿ. ಸೊ ಅದ್ರ ಒಳಗಡೆ ಇಲ್ಲಿ ನೋಡ್ರಿ, ಅಘನಾಶಿನಿ, ಶರಾವತಿ ಮತ್ತು ಕಾಳಿ ನದಿಗಳು. ಅಘನಾಶಿನಿ ನದಿ ಕೂಡ ಈ ಕಡೆ ಹರಿಯುತ್ತ, ಈ ಕಡೆ ಸೈಡ್. ಆಮೇಲೆ ಶರಾವತಿ ನದಿ ಕೂಡ ಈ ಕಡೆ ಸೈಡ್ ಹರಿಯುತ್ತ. ಆಮೇಲೆ ಕಾಳಿ ನದಿ ಕೂಡ ಈ ಕಡೆ ಹರಿಯುತ್ತೆ. ನೋಡ್ರಿ, ಅಘನಾಶಿನಿ ನದಿಯಲ್ಲಿ ಹರಿಯುತ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಹರಿಯುವಂತಹ ಒಂದು ನದಿ ಆಗೈತೆ. ಶರಾವತಿ ನದಿಯಲ್ಲಿ ಅಂತಂದ ಹೇಳಿದ್ರೆ ಇದು ಕೂಡ ಏನಂತಂದ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಒಳಗಡೆ. ಆಮೇಲೆ ಇದು ಜೋಗ್ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ನೆಕ್ಸ್ಟ್ ಕಾಳಿ ನದಿ ಏನಂತಂದ ಹೇಳಿದ್ರೆ ಕಾರವಾರ ಸಮೀಪ ಸೇರುತ್ತ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳು ಕಾರವಾರ ಸಮೀಪ ಇದು ಸೇರುತ್ತ. ಆಮೇಲೆ ಇದಕ್ಕೊಂದು ಡ್ಯಾಮ್ ಬರುತ್ತೆ, ಸೂಫಾ ಡ್ಯಾಮ್ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಶರಾವತಿ ನದಿಗೆ ಒಂದು ಡ್ಯಾಮ್ ಬರುತ್ತೆ, ಲಿಂಗನ್ಮಕ್ಕಿ ಡ್ಯಾಮ್. ಇವೆಲ್ಲ ಕರೆಕ್ಟ್ ಇದಾವೆ ಆಪ್ಷನ್ಸ್ ಗಳು. ಬಟ್ ಅದ್ರ ವೇದಾವತಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ನದಿ. ವೇದಾವತಿ ಏನ್ ಮಾಡತ್ತಂತ ಹೇಳಿದ್ರೆ ಪೂರ್ವಕ್ಕೆ ಹರಿಯುವ ನದಿ ಆಗುತ್ತೆ. ವೇದಾವತಿ ನದಿ ಏನಂತಂದ್ರೆ ಪೂರ್ವಕ್ಕ ಹರಿದ್ ಬಿಟ್ಟು ನೆಕ್ಸ್ಟ್ ತುಂಗಭದ್ರಾ ನದಿಯನ್ನ ಸೇರುತ್ತ. ಯಾವ ನದಿಯನ್ನ ಸೇರುತ್ತ? ತುಂಗಭದ್ರಾ ನದಿಯನ್ನ ಸೇರುತ್ತ. ಅಂದ್ರೆ ತುಂಗಭದ್ರಾ ನದಿಯ ಉಪನದಿ ಯಾವ್ದಂದ್ರ ವೇದಾವತಿ ನದಿ ಅಂತಂದ್ ಹೇಳ್ತೀವಿ. ಸೊ ಆ ರೀಸನ್ಗೋಸ್ಕರ ಇದು ಬರಂಗಿಲ್ಲ. ಕ್ಲಿಯರ್ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇತ್ತೀಚೆಗೆ ಮಂಡ್ಯದಲ್ಲಿ ಯಾವ ಖನಿಜದ ನಿಕ್ಷೇಪಗಳು ಪತ್ತೆ ಆಗಿದಾವು ಅಂತಂದೇಳಿ. ಇತ್ತೀಚೆಗೆ ಯಾವ್ದಂತಂದ್ರೆ ಲೀಥಿಯಂ. ಮಂಡ್ಯ ಜಿಲ್ಲೆ ಒಳಗಡೆ ಏನ್ ಮಾಡಿದಾರೆ ಅಂತಂದ್ರೆ KR ಪೇಟ್ ತಾಲೂಕಿನ ಮರಲ್ಗಲ್ ಏನ್ ಬರುತ್ತೆ ನೋಡ್ರಿ. ಇಲ್ಲಿ ಯಾರಾದ್ರೂ ಮಂಡ್ಯ ಕಡೆ ಇದ್ರ ಒಂದು ಕರೆಕ್ಟ್ ಆಗಿರೋ ಪ್ರೊನೌನ್ಸಿಯೇಷನ್ ಹಾಕ್ರಪ್ಪ ಅದನ್ನ. ಮರಲ್ಗಲ್ಲ, KR ಪೇಟೆ ಹತ್ರ. KR ಪೇಟೆ ತಾಲೂಕಿನ ಹತ್ರ ಮಂಡ್ಯ ಜಿಲ್ಲೆ. ಅಲ್ಲಿ ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯವರು ಏನ್ ಮಾಡಿದಾರೆ ಅಂದ್ರೆ ಲೀಥಿಯಂ ನಿಕ್ಷೇಪಗಳನ್ನ ಕಂಡುಹಿಡಿದಾರ. ಇದನ್ನ ಎಲ್ಲಿ ಬಳಸ್ತಾರ ಅಂತಂದ್ರೆ ಇಲೆಕ್ಟ್ರಿಕ್ ವಾಹನಗಳಲ್ಲಿ ಬ್ಯಾಟರಿ ತಯಾರಿಕೆಗೆ. ಇಲೆಕ್ಟ್ರಿಕ್ ವಾಹನಗಳಲ್ಲಿ ಬ್ಯಾಟರಿ ತಯಾರು ಮಾಡಕ್ ಏನಂತಂದ್ರೆ ಇದನ್ನ ಬಳಸ್ತಾರ. ನೆಕ್ಸ್ಟ್ ತೋರಿಯಂ ಎಲ್ಲಿ ಅಂತಂದ್ರೆ ಇದು ಕೇರಳದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಕೇರಳದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಇದು ತೋರಿಯಂ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಅಣುಸ್ಥಾವರಗಳಲ್ಲಿ ಯೂಸ್ ಮಾಡಬಹುದು. ಅಣುಸ್ಥಾವರಗಳಲ್ಲಿ ಇಂಧನವಾಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಯುರೇನಿಯಂ ನಾವು ಆಲ್ರೆಡಿ ಏನಂದ್ರೆ ಅಣುಸ್ಥಾವರಗಳಲ್ಲಿ ನಾವು ಇಂಧನವಾಗಿ ಯೂಸ್ ಮಾಡಕತ್ತೀವಿ ಯುರೇನಿಯಂ ಅನ್ನ. ಇದು ಎಲ್ಲಿ ಸಿಗತ್ತಂದ್ರ ಆಂಧ್ರ ಪ್ರದೇಶದ ಕಡಪ ಮತ್ತು ಸಿಂಗಭೂಮ್ಗಳಲ್ಲಿ ಇದು ಯುರೇನಿಯಂ ಸಿಗತ್ತ. ನೆಕ್ಸ್ಟ್ ಮ್ಯಾಗ್ನೇಷಿಯಂ. ಅದ್ರ ಬಗ್ಗೆ ಅಷ್ಟೊಂದೇನ್ ಬೇಡ. ಮ್ಯಾಗ್ನೇಷಿಯಂ MG ಅಂತಂದ್ ಹೇಳ್ತೀವಿ. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರ ಇದು ಬಹಳ ಇಂಪಾರ್ಟೆಂಟ್. ಈಗ ಎಲೆಗಳಲ್ಲಿ, ಈಗ ಪತ್ರ ಹರಿತಿರುತ್ತಲ್ಲ, ಪತ್ರ ಹರಿತಿನಲ್ಲಿ ಬರುವಂತಹ ಒಂದು ಎಲಿಮೆಂಟ್ ಯಾವ್ದಂತಂದ್ ಹೇಳಿದ್ರೆ ಮ್ಯಾಗ್ನೇಸಿಯಂ ಅಂತಂದ್ ಹೇಳ್ತೀವಿ. ಎಲೆಗಳ ಪತ್ರ ಹರಿತಿನಲ್ಲಿ ಕಂಡು ಬರುವಂತ ಒಂದು ಎಲಿಮೆಂಟ್ ಜಾಸ್ತಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಕ್ತಿಯುಗದ ಬದಲಿಗೆ ವಿಕ್ರಮ ಯುಗವನ್ನ ಸ್ಥಾಪನೆ ಮಾಡಿದವರು ಯಾರು? ಶಕಯುಗದ ಬದಲಿಗೆ ವಿಕ್ರಮ ಯುಗ. ನೋಡ್ರಿ, ಶಕಯುಗವನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕ್ರಿಸ್ತ ಶಕ 78ರಲ್ಲಿ. ಕ್ರಿಸ್ತ ಶಕ 78ರೊಳಗಡೆ ಕನಿಷ್ಕ ಸ್ಟಾರ್ಟ್ ಮಾಡ್ತಾನ. ಯಾರು? ಕನಿಷ್ಕ. ಬಟ್ ಆದ್ರೆ ಈಗ ವಿಕ್ರಮ ಯುಗ ಅಂತಂದ್ ಹೇಳಿ ಬರುತ್ತಲ್ಲ, ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ರೆ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ. ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನ ಅಂತಂದ್ರೆ 1076ರಲ್ಲಿ ವಿಕ್ರಮ ಶಕೆಯನ್ನ ಸ್ಟಾರ್ಟ್ ಮಾಡ್ತಾನ. ವಿಕ್ರಮ ಶಕೆ ಅಂದ್ರೆ 6ನೇ ವಿಕ್ರಮಾದಿತ್ಯ ಯಾವಾಗ ರಾಜ ಆಗ್ತಾನ 1076ರಲ್ಲಿ, ಅವಾಗಿಂದ ವಿಕ್ರಮ ಶಕೆ ಸ್ಟಾರ್ಟ್ ಆಗತ್ತ ನಮ್ ಇಂಡಿಯಾದೊಳಗಡೆ. ಇದು ಚಾಲುಕ್ಯರ ವಿಕ್ರಮ ಯುಗ ಅಂತಂದ್ ಹೇಳಿ ಇದನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ್ವಾರ ಸಮುದ್ರದ ಹೊಯ್ಸಳರು ಮೇನ್ ಇಂಪಾರ್ಟೆಂಟ್. ಅವ್ರ ರಾಜಧಾನಿ ಯಾವ್ದಂದ್ರೆ ದ್ವಾರ ಸಮುದ್ರ. ಈ ದ್ವಾರ ಸಮುದ್ರದ ಹೊಯ್ಸಳರಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಯಾರಂತಂದ್ರೆ ವಿಷ್ಣುವರ್ಧನ ಅಂತಂದ್ ಹೇಳ್ತೀವಿ. ಅಥವಾ ಇವ್ರಿಗೆ ಇನ್ನೊಂದ್ ಹೆಸರು ಬರುತ್ತೆ, ಬಿಟ್ಟಿ ದೇವ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ. ಮೇನ್ ಇಂಪಾರ್ಟೆಂಟ್ 2ನೇ ಪುಲಿಕೇಶಿ. ಯಾರಂತಂದ್ರೆ 2ನೇ ಪುಲಿಕೇಶಿ. ನಾವು ಡಿಸ್ಕಷನ್ ಮಾಡೋಣ ಇನ್ನು ಡೀಪ್ ಆಗಿ, ಅದ್ರ ಬಗ್ಗೆ ಬಿಡ್ರಿ. ನೆಕ್ಸ್ಟ್ ರಾಷ್ಟ್ರಕೂಟರು ಅಂತ ಬಂದ್ರ ಇಲ್ಲಿ ಇಂಪಾರ್ಟೆಂಟ್ 1ನೇ ಕೃಷ್ಣ. ಯಾಕಂತಂದ ಹೇಳಿದ್ರೆ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾರ. ಅದಾದ ನಂತರ 3ನೇ ಗೋವಿಂದ ಇಂಪಾರ್ಟೆಂಟ್. ಆಮೇಲೆ ಧ್ರುವ ಇಂಪಾರ್ಟೆಂಟ್ ಆಗ್ತಾರ. ಧ್ರುವ, ಎಸ್. ಅದಾದ ನಂತರ ನೆಕ್ಸ್ಟ್ ಅಮೋಘ ಮತ್ ಬರ್ತಾರ ನೋಡ್ರಿ ರಾಷ್ಟ್ರಕೂಟರಲ್ಲಿ, ಅಮೋಘವರ್ಷ ನೃಪತುಂಗ ಅವರೆಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1976ರ 42ನೇ ತಿದ್ದುಪಡಿ ಮೂಲಕ
ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ DPSP ಯಾವ ಅವಕಾಶಗಳನ್ನ ಸೇರಿಸಲಾಗಿದೆ ಅಂತಂದೇಳಿ. ಟೋಟಲ್ ಆಗಿ DPSP ಒಳಗಡೆ ಏನ್ ಮಾಡ್ತಾರಂದ್ರೆ 42ನೇ ತಿದ್ದುಪಡಿ ಪ್ರಕಾರ 1976ರಲ್ಲಿ ಟೋಟಲ್ 4 ಥಿಂಗ್ಸ್ ಗಳನ್ನ ಸೇರಿಸ್ತಾರ. ಅವುಗಳು ನಾನು ಹೇಳ್ತೀನಿ ನೋಡ್ರಿ. ಒಂದೇದ್ ಯಾವ್ದಂತಂದ್ರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಬಗ್ಗೆ ಇದನ್ನ 39F ಒಳಗಡೆ ಸೇರಿಸ್ತಾರ. ಆರ್ಟಿಕಲ್ 39F ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತಂದ್ರೆ ಉಚಿತ ಕಾನೂನು. ಇಲ್ಲಿ ಐತ್ ನೋಡ್ರಿ, ಉಚಿತ ಕಾನೂನಿನ ನೆರವು. ಇದನ್ನ ಆರ್ಟಿಕಲ್ 99A ಒಳಗಡೆ ಸೇರಿಸ್ತಾರ. ಅದಾದ ನಂತರ ಕಾರ್ಮಿಕರ ಭಾಗವಹಿಸುವಿಕೆ. ಥರ್ಡ್ ಒನ್ ಏನಂತಂದ್ರೆ ಕಾರ್ಮಿಕರ ಭಾಗವಹಿಸುವಿಕೆ ಬಗ್ಗೆ ಇದನ್ನ ಯಾವ್ದ್ರಲ್ಲಿ ಸೇರಿಸ್ತಾರ ಅಂದ್ರೆ ಆರ್ಟಿಕಲ್ 43A ಒಳಗಡೆ ಸೇರಿಸ್ತಾರ. ಲಾಸ್ಟ್ ಒನ್ ಏನಂತಂದ್ರೆ ಪರಿಸರ ಸಂರಕ್ಷಣೆ ಬಗ್ಗೆ ಆರ್ಟಿಕಲ್ 48A ವನ್ನ ಸೇರಿಸ್ತಾರೆ. ಟೋಟಲ್ ಆಗಿ ಈ 4 ಅಂಶಗಳನ್ನ 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಸೇರಿಸ್ತಾರೆ. ಆಮೇಲೆ ಈ 42ನೇ ತಿದ್ದುಪಡಿಯನ್ನ ನಾವು ಏನಂತ ಕರಿತೀವಿ, ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ. ಯಾಕಂತಂದ್ರೆ ಅತಿ ಹೆಚ್ಚು ಬದಲಾವಣೆ ಈ ತಿದ್ದುಪಡಿ ಮುಖಾಂತರ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗೋಕುಲ ಗ್ರಾಮ ಅಂತಂದ್ ಹೇಳಿ ಬರುತ್ತೆ. ಗೋಕುಲ ಗ್ರಾಮ ಅಂತಂದ್ ಹೇಳಿದ್ರ ಇದು ಇಲ್ಲಿ ನೋಡ್ರಿ, ಈ ತರ ಬಂದಾಗ ನಮ್ಗ್ ಗೊತ್ತೈತೆ ಸರ್, DRDO ಇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದು ಎಲ್ಲಿಗೆ ಬರುತ್ತೆ ಅಂತಂದ್ ಹೇಳಿದ್ರೆ ಬೆಂಗಳೂರು ಒಳಗಡೆ ಹೆಡ್ ಕ್ವಾರ್ಟರ್ಸ್ ಐತ್ರಿ ಅಂತಂದ್ ಹೇಳಿ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಸೈಂಟಿಫಿಕ್ ರಿಸರ್ಚ್ ಅಂತ ಏನೈತಲ್ಲ, ಇದ್ರದ್ದು ಕೂಡ ಏನಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತ, ಬೆಂಗಳೂರಿನ ಜಕ್ಕೂರಲ್ಲಿ ಬರುತ್ತ. ಬೆಂಗಳೂರಿನ ಜಕ್ಕೂರ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಗ್ರಿ ಬಯೋಟೆಕ್ ಪಾರ್ಕ್ ಏನೈತಲ್ಲ, ಇದು ಎಲ್ಲೈತೆ ಅಂತಂದ್ರೆ ಚಿತ್ರದುರ್ಗದೊಳಗಡೆ ಕಂಡು ಬರುತ್ತೆ. ಇದು ನಾವು ಚಿತ್ರದುರ್ಗ ಜಿಲ್ಲೆಯನ್ನ ನಾವು ಅಗ್ರಿ ಬಯೋಟೆಕ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗೋಕುಲ ಗ್ರಾಮ ಅನ್ನೋದೇನಂತಂದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಬರುವಂತಹ ಒಂದು ಯೋಜನೆ ಆಗೈತೆ. ಈ ಯೋಜನೆ ಅಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದು, ಆಮೇಲೆ ಗ್ರಾಮೋದ್ಧಾರ ಮಾಡುವಂತಹ ಒಂದು ಗುರಿಯನ್ನ ಹೊಂದೈತೆ. ಇದು ಗೋಕುಲ ಗ್ರಾಮ ಚಿಕ್ಕಮಂಗ್ಳೂರು ಒಳಗಡೆ. ಇವೇನಂತಂದ್ರೆ ಕರೆಕ್ಟ್ ಆಗಿರೋ ಥಿಂಗ್ಸ್ ಗಳು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇವು ಆಪ್ಷನ್ಸ್ ಗಳು ಕೆಲವೊಂದು ರಾಂಗ್ ಇದಾವ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಡ್ಯಾಶ್ ಅನ್ನು ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತಂದ್ ಹೇಳಿ ಕರೀತಾರ. ಯಾರಿದಾರ? KC ರೆಡ್ಡಿ ಏನಂತಂದ್ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಇವರು. ಆಮೇಲೆ ನೆಕ್ಸ್ಟ್ S ನಿಜಲಿಂಗಪ್ಪ, ಆಮೇಲೆ ಹರ್ಡೇಕರ್ ಮಂಜಪ್ಪ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಕರ್ನಾಟಕದ ಏಕೀಕರಣದ ಪಿತಾಮಹ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕರ್ನಾಟಕದ ಕುಲಪುರೋಹಿತ ಅಂತಂದ್ ಹೇಳಿ ಆಲೂರು ವೆಂಕಟ್ರಾವ್ ಕರಿತೀವಿ. ಯಾರನ್ನ? ಆಲೂರು ವೆಂಕಟ್ರಾವ್ ಕರಿತೀವಿ. ಅದಾದ ನಂತರ ಹರ್ಡೇಕರ್ ಮಂಜಪ್ಪನ ನಾವ್ ಏನಂತ ಕರಿತೀವಿ ಅಂದ್ರೆ ಗಾಂಧಿ ಆಫ್ ಕರ್ನಾಟಕ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಗಾಂಧಿ ಆಫ್ ಕರ್ನಾಟಕ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, KC ರೆಡ್ಡಿ ಅವ್ರ ಏನಂತಂದ್ ಹೇಳಿದ್ರ 1947ರಿಂದ 1952ವರೆಗೂ ನಮ್ ಕರ್ನಾಟಕದ CM ಆಗಿರ್ತಾರ. ಇವ್ರ ನಾವು ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ S ನಿಜಲಿಂಗಪ್ಪ ಅವ್ರ ಏನಂತಂದ್ ಹೇಳಿದ್ರ 1956ರಿಂದ ಹಿಡ್ಕೊಂಡು 1958ವರೆಗೂ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟರ್ಮ್ 1962ರಿಂದ ಹಿಡ್ಕೊಂಡು 68ವರೆಗೂ ಕರ್ನಾಟಕದ CM ಆಗಿ ಇವ್ರು ಏನ್ ಮಾಡಿದಾರ ಅಂತಂದ್ ಹೇಳಿದ್ರ ಅಧಿಕಾರವನ್ನ ಸ್ವೀಕಾರ ಮಾಡಿದಾರ. ಇದು S ನಿಜಲಿಂಗಪ್ಪ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೊಂದಿಸಿ ಬರೆಯಿರಿ ಅಂತಂದ್ ಹೇಳಿ. ಇದ್ರ ಒಳಗಡೆ ಏನೇನ್ ಬರುತ್ತೆ ನೋಡ್ರಿ, ಎಡ್ವರ್ಡ್ ಜೆನ್ನರ್ ಇದಾರ, ಮೈಕಲ್ ಟೈಲರ್ ಅಂತಂದ್ ಹೇಳಿ, ಲೂಯಿಸ್ ಫ್ಯಾಚರ್ ಅಂತಂದ್ ಹೇಳಿ, ಆಮೇಲೆ ಜೋನಾಸ್ ಸಾಲ್ಕ್ ಅಂತಂದ್ ಹೇಳಿ. ನಿಮ್ಗೆಲ್ರಿಗೂ ಗೊತ್ತೈತಿ ಲೂಯಿಸ್ ಫ್ಯಾಚರ್ ಬಗ್ಗೆ. ನೆಕ್ಸ್ಟ್ ನೋಡ್ರಿ, ಎಡ್ವರ್ಡ್ ಜೆನ್ನರ್ ಅಂತಂದಿದಾರಲ್ಲ, ಎಡ್ವರ್ಡ್ ಜೆನ್ನರ್ ಇವರು ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವ್ರನ್ನ ಏನಂತ ಕರಿತೀವಿ? ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಅಂತಂದೇಳಿ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಯಾವ ರೋಗಕ್ಕೆ? ಸಿಡುಬು ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿತಾರ. ಸಿಡುಬು ರೋಗ ಅಥವಾ ಸ್ಮಾಲ್ ಫಾಕ್ಸ್ ಅಂತಂದ್ ಹೇಳ್ತೀವಿ. ಸ್ಮಾಲ್ ಫಾಕ್ಸ್, ಸಿಡುಬು ರೋಗಕ್ಕೆ ಇವ್ರೇನ್ ಮಾಡ್ತಾರ ಅಂತಂದ್ರೆ ಪ್ರಪಂಚದ ಮೊದಲ ಲಸಿಕೆ ಅಂತ ಕೂಡ ಹೇಳ್ತೀವಿ. 1796ರವರೆಗೆ ಪ್ರಪಂಚದ ಮೊದಲ ಲಸಿಕೆ ಸಿಡುಬು ಲಸಿಕೆ ಅಥವಾ ಸ್ಮಾಲ್ ಪಾಕ್ಸ್ ಎಡ್ವರ್ಡ್ ಜೆನ್ನರ್ ಕಂಡುಹಿಡಿತಾರ. ಆಮೇಲೆ ಮ್ಯಾಕ್ಸ್ ಟೈಲರ್ ಅಂತಂದ್ ಹೇಳಿ ಬರ್ತಾರ. ಇವರು ಯೆಲ್ಲೋ ಫೀವರ್ಗೆ, ಹಳದಿ ಜ್ವರಕ್ಕೆ ಔಷಧಿಯನ್ನ ಕಂಡುಹಿಡಿತಾರ. 1951ರಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗತ್ತೆ.
1951ರಲ್ಲಿ ಏನಂತಂದ ಹೇಳಿದ್ರೆ ಇದೇ ರೀಸನ್ ಗೋಸ್ಕರ ಇವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗುತ್ತ ಮ್ಯಾಕ್ಸ್ ಟೈಲರ್ ಅವ್ರಿಗೆ. ಅದಾದ ನಂತರ ಲೂಯಿಸ್ ಪ್ಯಾಚರ್ ಅಂತಂದ್ ಹೇಳ್ತೀವಿ, ಇವರು ರೆಬಿಸ್ ರೋಗಕ್ಕೆ, ಅದಾದ ನಂತರ ಅಂಥ್ರಾಕ್ಸ್ ಕಾಯಿಲೆಗೆ, ಅದ್ರ ಜೊತೆಗೆ ರೆಬಿಸ್ ಮತ್ತು ಆಂಥ್ರಾಕ್ಸ್ ಅಂತಂದ್ ಹೇಳಿ ಬರುತ್ತೆ, ಆಂಥ್ರಾಕ್ಸ್, ಈ ಎರಡೂ ರೋಗಕ್ಕೆ ಲಸಿಕೆಗಳನ್ನ ಕಂಡುಹಿಡಿತಾರ. ಅದಾದ ನಂತರ ನೆಕ್ಸ್ಟ್ ಪಾಶ್ಚರೀಕರಣ ಅಂತಂದ್ ಹೇಳಿ ಇನ್ನೊಂದು ಬರುತ್ತೆ, ಪಾಶ್ಚರೀಕರಣ. ಇದು ಕೂಡ ಯಾರು ಕಂಡುಹಿಡಿತಾರ ಅಂತಂದ್ರೆ ಲೂಯಿಸ್ ಪ್ಯಾಚರ್ ಅವರು ಪಾಶ್ಚರೀಕರಣ ಪ್ರಕ್ರಿಯೆಯನ್ನ ಕಂಡುಹಿಡಿತಾರ. ಆಮೇಲೆ ನೆಕ್ಸ್ಟ್ ಜೋನಾಸ್ ಸಾಲ್ಕ್ ಅಂತಂದ್ ಹೇಳಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಪೋಲಿಯೋ ಲಸಿಕೆಯನ್ನ ಕಂಡುಹಿಡಿತಾರ 1955ರಲ್ಲಿ. ಸೊ ಫಸ್ಟ್ ಟೈಮ್ ಏನಂತಂದ್ರೆ ಪೋಲಿಯೋ ಲಸಿಕೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ, ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ, ಡೈರೆಕ್ಟ್ ಆನ್ಸರ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಜಯ ಉತ್ಸವದ ಬಗ್ಗೆ ಹೇಳ್ಬೇಕು. ವಿಜಯ ಉತ್ಸವದ ಬಗ್ಗೆ ಇದನ್ನ ಮೈಸೂರಿನಲ್ಲಿ ಆಚರಣೆ ಮಾಡ್ತಾರ. ಅದಾದ ನಂತರ ಜಾನಪದ ಕಲಾವಾಹಿನಿ ಇದರ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾಗೈತೆ ಅಂತ ಹೇಳಿ. ವಿಜಯ ಉತ್ಸವವನ್ನ ಮೈಸೂರಿನಲ್ಲಿ ಆಚರಣೆ ಮಾಡಂಗಿಲ್ಲ. ಸೊ ಏನಂತಂದ್ರೆ ಕೇವಲ ಬಿ ಸರಿಯಾಗೈತೆ, ಜಾನಪದ ಕಲಾವಾಹಿನಿ ಇದರ ಮುಖ್ಯ ಆಕರ್ಷಣೆಗಳಲ್ಲಿ ಒಂದಾಗೈತೆ ಅಂತ ಹೇಳಿ. ವಿಜಯ ಉತ್ಸವವನ್ನ ಎಲ್ಲಿ ಆಚರಣೆ ಮಾಡ್ತಾರ ಅಂತಂದ್ರೆ ಹಂಪಿ ಒಳಗಡೆ. ವಿಜಯ ಉತ್ಸವವನ್ನ ಎಲ್ಲಿ ಆಚರಣೆ ಮಾಡ್ತಾರ? ಹಂಪಿ ಒಳಗಡೆ ಇದನ್ನ ಆಚರಣೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯೂನಿಕಾರ್ನ್ ಅಂತಂದ್ ಹೇಳಿ ಬರುತ್ತೆ. ಯೂನಿಕಾರ್ನ್ ನೆಕ್ಸ್ಟ್ ಕ್ವಶನ್ ಅಂದ್ರೆ ಏನು? ಯೂನಿಕಾರ್ನ್ ಅಂದ್ರೆ ಏನು? ಇದೊಂದ್ ಏನಂತಂದ್ ಹೇಳಿದ್ರೆ $1 ಬಿಲಿಯನ್ ಗಿಂತ ಹೆಚ್ಚಿನ ಮೌಲ್ಯದ ಒಂದು ಸ್ಟಾರ್ಟ್ಅಪ್ ಕಂಪನಿ ಅಂತಂದ್ ಹೇಳ್ತೀವಿ. ಇದು ಏನಂತಂದ್ ಹೇಳಿದ್ರೆ ಯೂನಿಕಾರ್ನ್ ಒಂದಂತ ಮತ್ತೆ ಅದ್ರದೊಂದು ಸ್ಟೋರಿನ ಐತ್ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅತಿ ದೊಡ್ಡ ಸಮುದ್ರ ಹಕ್ಕಿ ಯಾವುದು? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅತಿ ವೇಗದ ಹಕ್ಕಿ ಯಾವ್ದಂತಂದ್ ಹೇಳ್ತೀವಿ? ಆಸ್ಟ್ರಿಚ್ ಅಂತಂದ್ ಹೇಳ್ತೀವಿ. ಅತಿ ವೇಗವಾಗಿ ಓಡುವ ಹಕ್ಕಿ ಯಾವ್ದಂತಂದ್ ಹೇಳಿದ್ರ ಆಸ್ಟ್ರಿಚ್ ಅಂತಂದ್ ಹೇಳ್ತೀವಿ. ಇದು ನೆಲದ ಮೇಲೆ ಕೆಳಗಡೆ ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಎ ಅಷ್ಟ ಸರಿ, ಬಿ ಅಷ್ಟ ಸರಿ, ಸಿ ಅಷ್ಟ ಸರಿ ಅಂತಂದ್ ಹೇಳಿ ಅವುಗಳನ್ನ ನಾನು ಕೊಟ್ಟಿಲ್ಲ. ನನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅತಿ ವೇಗದ ಹಕ್ಕಿ ನೆಲದ ಮೇಲೆ ಏನಂತಂದ್ ಹೇಳಿದ್ರೆ ಆಸ್ಟ್ರಿಚ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಅತಿ ವೇಗದ ಹಕ್ಕಿ ಆಕಾಶದೊಳಗಡೆ ಅಂತಂದ್ ಹೇಳಿದ್ರೆ ಫಾಲ್ಕನ್ ಅಂತಂದ್ ಹೇಳ್ತೀವಿ. ಆಕಾಶದಲ್ಲಿ ಅತಿ ವೇಗದ ಹಕ್ಕಿ ಯಾವ್ದಂತಂದ್ರೆ ಫಾಲ್ಕನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಎಮು ಅಂತಂದ್ ಹೇಳಿ ಬರುತ್ತ. ಎಮು ಇದನ್ನ ನಾವು ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತದ್ದು. ಇದು ಆಸ್ಟ್ರಿಚ್ ತರ ಏನಂತಂದ್ ಹೇಳಿದ್ರೆ ಹಾರಲಾಗದ ಹಕ್ಕಿ ಅಂತಂದ್ ಹೇಳ್ತೀವಿ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಹಾರಲಾಗದ ಹಕ್ಕಿ. ಇದು ಆಸ್ಟ್ರಿಚ್ ಕೂಡ ಏನಂತಂದ್ ಹೇಳಿದ್ರೆ ಹಾರಲಾಗದ ಹಕ್ಕಿ. ಕ್ಲಿಯರ್? ಎರಡೆರಡು ಆಪ್ಷನ್ಸ್ ಅಂದ್ರೆ ಎ ಬಿ ಸರಿ ಹಿಂಗ್ ಕೊಟ್ಟಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಅತಿ ಅಲ್ಬಟ್ರಾಸ್ ಅಂತಂದ್ ಹೇಳಿ ಇದು ಅತಿ ದೊಡ್ಡ ರೆಕ್ಕೆಗಳನ್ನ ಹೊಂದಿರುವ ಹಕ್ಕಿ ಆಗೈತೆ, ಅಲ್ಬಟ್ರಾಸ್. ಇಷ್ಟೇ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಕೆಲವೊಂದು ಈಗ ಇದು ಎಮು ಅಂತಂದ್ ಹೇಳಿದ್ರೆ ಅತಿ ವೇಗದ ಹಕ್ಕಿಗಳು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅತಿ ಎತ್ತರದ ಹಕ್ಕಿ ಕೂಡ ಏನಂದ್ರೆ ಆಸ್ಟ್ರಿಚ್ ಆಗುತ್ತೆ, ಯಾಕಂದ್ರೆ ಹೈಟ್ ಜಾಸ್ತಿ ದೊಡ್ಡದಾಗತ್ತೆ, ಅತಿ ಎತ್ತರದ ಹಕ್ಕಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಂಕೋಲಾದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ. ಅಂಕೋಲಾದಲ್ಲಿ ನಡೆದಂತಹ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರೆ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದೇಳಿ. ಯಾರು ಸ್ಟಾರ್ಟ್ ಮಾಡ್ತಾರ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ? ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ MP ನಾಡಕರ್ಣಿ ಅಂತಂದ್ ಹೇಳ್ತೀವಿ. ಯಾವಾಗ? 1930 ಏಪ್ರಿಲ್ 13ನೇ ತಾರೀಕು. 1930 ಏಪ್ರಿಲ್ 13ನೇ ತಾರೀಕು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರ, ಅಂಕೋಲಾ ಸಾಲ್ಟ್ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. ಏಪ್ರಿಲ್ 13 ಅಂತಂದ್ ಹೇಳಿದ್ರೆ ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು ಕೂಡ ಏಪ್ರಿಲ್ 13ನೇ ತಾರೀಕ ನಡೆಯುತ್ತ. ಈ ಎರಡು ಪಾಯಿಂಟ್ಸ್ ಗಳನ್ನ ಆ ದಿನದಂದು ನೆನ್ಪಿಟ್ಕೊಡ್ರಿ. ಇದು ಮಹಾತ್ಮ ಗಾಂಧೀಜಿ ಅವರು ಸಿವಿಲ್ ಡಿಸಾಬಿಡಿಯನ್ಸ್ ಇದೇ ಟೈಮ್ ಒಳಗಡೆ ನಡೀತಿರುತ್ತೆ. ಕಾನೂನು ಭಂಗ ಚಳವಳಿ ಮಹಾತ್ಮ ಗಾಂಧೀಜಿ ಅವ್ರದ್ದು, ಅದು ಕೂಡ 1930ರಲ್ಲೇ ನಡೀತಿರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಬ್ರು ಬರ್ತಾರ RR ದಿವಾಕರ್. ಇವರು ಕೂಡ ಏನಂತಂದ್ ಹೇಳಿದ್ರೆ ಒಬ್ರು ಕರ್ನಾಟಕದ ಫ್ರೀಡಂ ಫೈಟರ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಗಂಗಾಧರ್ ದೇಶಪಾಂಡೆ, ಇವರನ್ನ ನಾವು ಲಯನ್ ಆಫ್ ಕರ್ನಾಟಕ ಕೇಸರಿ ಅಂತಂದ್ ಹೇಳ್ತೀವಿ. ಇವರು ತಿಲಕರ್ ಜೊತೆಗೆ ಏನಂತಂದ್ ಹೇಳಿದ್ರೆ ವರ್ಕ್ ಮಾಡಿದ್ದಾರೆ, ತಿಲಕ್ ಅಂಡ್ ಗಾಂಧೀಜಿ ಅವ್ರ ಜೊತೆಗೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ಉಳಿದುದು ಬಂದದ್ದು ನಾವು ನೋಡ್ಕೊಳಕ್ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಚೆನ್ನಭೈರಾದೇವಿಯನ್ನ ಮೆಣಸಿನ ರಾಣಿ ಅಂತಂದ್ ಹೇಳಿ ಕರೆದವ್ರು ಯಾರು? ಚೆನ್ನಭೈರಾದೇವಿಯನ್ನ ಮೆಣಸಿನ ರಾಣಿ ಅಂತಂದ್ ಹೇಳಿ ಯಾರು ಕರೀತಾರ ಅಂದ್ರೆ ಪೋರ್ಚುಗೀಸರು ಕರೀತಾರ. ನೆನ್ಪಿಟ್ಕೊಳ್ರಿ ಪಾಯಿಂಟ್ಸ್ ಗಳನ್ನ. ಫಸ್ಟ್ ಟೈಮ್ ಏನಾಗತ್ತ ಅಂತಂದ್ ಹೇಳಿದ್ರೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ ಆಗತ್ತ. ಅಂದ್ರೆ ಭೂಮಿಯ ದಾರಿ ಏನಂತಂದ್ರೆ ಬಂದಾಗತ್ತ, ಇನ್ ಜಲಮಾರ್ಗ ಕಂಡುಹಿಡಿಬೇಕಾಗತ್ತ. ಅವಾಗ 1498ರಲ್ಲಿ ಫಸ್ಟ್ ಟೈಮ್ ಕ್ಯಾಲಿಕಟ್ಗೆ ಯಾರು ಬರ್ತಾರ? ಪೋರ್ಚುಗೀಸರ ಒಬ್ಬ ನಾವಿಕನಾದಂತಹ
ವಾಸ್ಕೋಡಿ ಗಾಮಾ ಬರ್ತಾನ. ಯಾರು ಬರ್ತಾರ ಅಂತಂದ್ರೆ ವಾಸ್ಕೋಡಿ ಗಾಮಾ ಬರ್ತಾನ. ಅಲ್ಲಿಂದ ಏನಂತಂದ್ರೆ ಪೋರ್ಚುಗೀಸ್ರು, ಆಮೇಲೆ ಡಚ್ರು, ಬ್ರಿಟಿಷರು, ಫ್ರೆಂಚ್ರು ಎಲ್ಲರೂ ಬರಾಕ್ ಸ್ಟಾರ್ಟ್ ಆಗ್ತಾರ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್, 1552ರಿಂದ ಹಿಡ್ಕೊಂಡು 1606ರವರೆಗೆ ಯಾವ ಪ್ರದೇಶವನ್ನ ಅಂತ ಹೇಳಿದ್ರೆ ಗೇರುಸೊಪ್ಪ ಪ್ರಾಂತ್ಯ ಬರುತ್ತಲ್ಲ ಆ ಪ್ರದೇಶ, ಅಂದ್ರೆ ಇವಾಗಿರೋ ಭಟ್ಕಳ, ಹೊನ್ನಾವರ, ಮಿರ್ಜಾನ್ ಇವೆಲ್ಲ ಏನಂತಂದ್ ಹೇಳಿದ್ರೆ ಅಲ್ಲಿ ಬಂದರುಗಳಾಗಿರ್ತಾವ. ಅವ್ರ ಟೈಮಲ್ಲಿ ಅವ್ರ ಯಾರಂತಂದ್ ಹೇಳಿದ್ರೆ ಚೆನ್ನ ಭೈರಾದೇವಿ, ಅವ್ರನ್ನ ಮೆಣಸಿನ ರಾಣಿ ಅಂತಂದ್ ಹೇಳಿ ಪೋರ್ಚುಗೀಸ್ ಕರೀತಾರ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಂತಂದ್ ಹೇಳಿದ್ರೆ ಬ್ರಿಟಿಷರು ಯಾವಾಗ ಬರ್ತಾರ ಅಂತಂದ್ ಹೇಳಿದ್ರೆ 1609ರಲ್ಲಿ ಕ್ಯಾಪ್ಟನ್ ವಿಲಿಯಮ್ಸ್ ಬಂದ್ಬಿಟ್ಟು ಪರ್ಮಿಷನ್ ನ ಕೇಳ್ತಾರ, ಕೊಡಂಗಿಲ್ಲ. ನೆಕ್ಸ್ಟ್ 1615ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಇವ್ರಿಗೆ ಪರ್ಮಿಷನ್ ಸಿಗುತ್ತಾ. ಯಾರಿಂದ ಅಂತಂದ್ ಹೇಳಿದ್ರೆ ಜಹಾಂಗೀರ್ ಇಂದ ತಗೊಂಡಪ್ಪಂತ ಪರ್ಸನ್ ಯಾರಂದ್ರ ಸರ್ ಥಾಮಸ್ ರೋ ಅಂತಂದ್ ಹೇಳ್ತೀವಿ. ಪರ್ಮಿಷನ್ ನ ತಗೊಂಡು ಸೂರತ್ ಒಳಗಡೆ ಮೊದಲ ವ್ಯಾಪಾರ ಮಳಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು. ಇವ್ರು ಯಾವಾಗ ಬರ್ತಾರಂದ್ರ 1600ರಲ್ಲಿ ನಮ್ಗೆ ಇಂಡಿಯಾ ಕಡೆ ಬರ್ತಾರ. 1600ರಲ್ಲಿ ಇಂಡಿಯಾಕ್ ಬರ್ತಾರೆ ಇವರು. ಪಾಯಿಂಟ್ಸ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಿಬಿಐ ನಿರ್ದೇಶಕರನ್ನ ನೇಮಿಸುವ 3 ಸದಸ್ಯರ ಸಮಿತಿಯಲ್ಲಿ ಯಾರು ಇರ್ತಾರ? ಎಸ್, ಇಲ್ಲಿ ಕೂಡ ನೋಡ್ರಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಲಾಸ್ಟ್ ಇದ್ರಲ್ಲಿ ಯಾವಾಗ್ಲೂ ಇಂಥವು ಬಂದ್ರೆ ಲಾಂಗೆಸ್ಟ್ ಆನ್ಸರ್ 99% ಕರೆಕ್ಟ್ ಆಗಿರ್ತಾವ ಅಂತಂದೇಳಿ. ಲಾಂಗೆಸ್ಟ್ ಆನ್ಸರ್ ನಾನು ಏನು ಹೇಳಿಲ್ಲ ಇನ್ನು. ನೋಡ್ರಿ, ಇದ್ರಲ್ಲಿ ಲಾಂಗೆಸ್ಟ್ ಆನ್ಸರ್ ಯಾವ್ದ್ರಿ ಸರ್? ಸೆಕೆಂಡ್ ಒನ್ ರೀ. ಅಂದ್ರೆ ಸೆಕೆಂಡ್ ಒನ್ ಕರೆಕ್ಟ್ ಐತೆ ಇಲ್ಲಿ. ಸೊ ಸಿಬಿಐ ನಿರ್ದೇಶಕರನ್ನ ನೇಮಿಸುವಂತ ಒಂದು ಕಮಿಟಿ ಇರುತ್ತೆ, ಅದ್ರಲ್ಲಿ 3 ಜನ ಇರ್ತಾರ. ಅದ್ರಲ್ಲಿ ಪ್ರಧಾನ ಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರ್ತಾರ, ಆಮೇಲೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ. ಈ 3 ಜನ ಸೇರ್ಬಿಟ್ಟು ಏನ್ ಮಾಡ್ತಾರ ಅಂದ್ರೆ ಸಿಬಿಐ ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರ. ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್. ಈ ಕೆಳಗಿನ ಪಕ್ಷ ಅಥವಾ ಸಂಸ್ಥಾಪಕರನ್ನ ಹೊಂದಿಸಿ ಬರೀರಿ ಅಂತಂದೇಳಿ. ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರ? ಎ.ಓ. ಹ್ಯೂಮ್ ಅವ್ರು ಸ್ಟಾರ್ಟ್ ಮಾಡ್ತಾರ 1885 ಒಳಗಡೆ. ಎಸ್, ಇಲ್ಲಿ ನೋಡ್ರಿ, ಬಹುಜನ ಸಮಾಜ ಪಕ್ಷ ಅಂತಂದ್ ಹೇಳಿ ಬರುತ್ತೆ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಮುಲಾಯಂ ಸಿಂಗ್ ಯಾದವ್. ಎ ಮತ್ತು ಬಿ ಮಾತ್ರ ಸರಿ ಆಗತ್ತೆ. ನೆಕ್ಸ್ಟ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತಂದ್ ಹೇಳಿ ಬರುತ್ತೆ. ಇದನ್ನ ಜವಾಹರ್ಲಾಲ್ ನೆಹರು ಸ್ಟಾರ್ಟ್ ಮಾಡಂಗಿಲ್ಲ. ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರ ಶರದ್ ಪವಾರ್ ಅಂತಂದೇಳಿ. ಯಾರು? ಶರದ್ ಪವಾರ್. ಆಮೇಲೆ ಭಾರತೀಯ ಜನತಾ ಪಕ್ಷ, ಮುರಳಿ ಮನೋಹರ್ ಜೋಶಿ ಅಂತಂದ್ ಹೇಳಿ ಅವ್ರು ಮಾಡಂಗಿಲ್ಲ. ಇದನ್ನ ಯಾರಂತಂದ್ ಹೇಳಿದ್ರ ತುಂಬಾ ಹಿಂದ್ಗಡೆ ಹೋಯ್ತು ಅಂತಂದ್ ಹೇಳಿದ್ರ 1951ರ ಟೈಮ್ ಅಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಟಾರ್ಟ್ ಮಾಡ್ತಾರ ಭಾರತೀಯ ಜನಸಂಘ ಅಂತಂದೇಳಿ. ಭಾರತೀಯ ಜನಸಂಘ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ 1980ರ ಟೈಮ್ ಅಲ್ಲಿ ಅಟಲ್ ಬಿಹಾರ್ ವಾಜಪೇಯಿ, ಎಲ್.ಕೆ. ಅಡ್ವಾಣಿ ಅದರೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾರ ಅಂದ್ರ ಇದನ್ನ ಭಾರತೀಯ ಜನತಾ ಪಕ್ಷ ಅಂತಂದ್ ಹೇಳ್ಬಿಟ್ಟು ಪಾರ್ಟಿ ಅಂತಂದ್ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡ್ತಾರ. ಇದು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ. ಇದು ರಾಂಗ್ ಐತೆ, ಇವೆರಡು ರಾಂಗ್ ಇದಾವ. 100% ಕರೆಕ್ಟ್ ಇವೆರಡು ಇದಾವ. ಸೊ ಎ ಮಾತ್ರ ಮತ್ತು ಬಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟಂತಂದೇಳಿ. ಇಲ್ಲಿ ನೋಡ್ರಿ, ಇವ್ರದ್ದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ 6 ವರ್ಷಗಳವರೆಗೆ ಅಥವಾ 65 ವರ್ಷವಾಗುವವರೆಗೂ ಇರುತ್ತೆ. ಟೋಟಲ್ ಆಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಂತಂತ ಹೇಳಿದ್ರೆ 3 ಜನ ಇಲೆಕ್ಷನ್ ಕಮಿಷನರ್ಸ್ ಬರ್ತಾರ. ಮೊದ್ಲೇನಂತಂದ್ರೆ ಚೀಫ್ ಇಲೆಕ್ಷನ್ ಕಮಿಷನರ್ ಅಂತಂದೇಳಿ, ಆಮೇಲೆ ಇನ್ನು ಉಳಿದವ್ರು ಜಸ್ಟ್ ಇಲೆಕ್ಷನ್ ಕಮಿಷನರ್ಸ್ ಗಳು. ಇವಾಗ ಯಾರಿದಾರ ಅಂತಂದ ಹೇಳಿದ್ರೆ ಶ್ರೀ ಜ್ಞಾನೇಶ್ ಕುಮಾರ್ ಅಂತಂದ ಹೇಳಿ ಚೀಫ್ ಇಲೆಕ್ಷನ್ ಕಮಿಷನರ್. ಯಾರಿದಾರ ಅಂತಂದ್ರೆ ಕಮೆಂಟ್ ಹಾಕರ್ ನೋಡ್ರಿ ಕರೆಕ್ಟ್ ಆಗಿ. ಸೊ ಉಳ್ದವ್ರು ಯಾರಂತ ನೋಡ್ಕೊಡ್ರಿ. ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ, ಪ್ರಾಪರ್ ಆಗಿ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ಭಾರತೀಯ ನಾಗರಿಕ ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಮೂಲಭೂತ ಕರ್ತವ್ಯಗಳನ್ನ 1976ರಲ್ಲಿ ಸಂವಿಧಾನಕ್ಕೆ ಸೇರಿಸ್ತಾರ. ಎಸ್, ಕರೆಕ್ಟ್ ಆಗೈತೆ. ಆಪ್ಷನ್ ಎ 1976ರೊಳಗಡೆ ಯಾರ ಪ್ರಕಾರ? ಸ್ವರ್ಣ ಸಿಂಗ್ ಸಮಿತಿ ಪ್ರಕಾರ, ಸ್ವರ್ಣ ಸಿಂಗ್ ಕಮಿಟಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನ ಆರ್ಟಿಕಲ್ 51A ಒಳಗಡೆ ಸೇರಿಸ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಮೊದಲು ಮೂಲತಃ ಏನಂತಂದ ಹೇಳಿದ್ರ 10 ಇರ್ತಾವ. ಮೂಲತಃ ಏನಂತಂದ ಹೇಳಿದ್ರೆ 10 ಇದಾವ. ಅದಾದ ನಂತರ ನೆಕ್ಸ್ಟ್ 2000ದಲ್ಲ, 2002ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 86ನೇ ತಿದ್ದುಪಡಿಯನ್ನ ಮಾಡಿ 11ನೇ ಮೂಲಭೂತ ಹಕ್ಕನ್ನ ಸೇರಿಸ್ತಾರ. ಅಂದ್ರೆ ಇಲ್ಲಿ ಯಾವ್ದು ಸರಿಯಾಗಿತ್ತೆ? ಓನ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿದಾವ. ಸ್ವರ್ಣ ಸಿಂಗ್ ಕಮಿಟಿ ಏನೈತಲ್ಲ ಅದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ಪ್ರಕರಣವು ಮೂಲಭೂತ ಹಕ್ಕುಗಳ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನಕ್ಕೆ ಸಂಬಂಧಪಟ್ಟೈತೆ? ಇದ್ ನೋಡ್ರಿ, ಫಂಡಮೆಂಟಲ್ ಡ್ಯೂಟೀಸ್ ಮತ್ತು DPSP ಗಳ ನಡುವೆ ಸಮತೋಲನ ಯಾವ್ದ್ ಮಾಡತ್ತಂದ್ರ ಮಿನರ್ವಲ್ ಮಿಲ್ಸ್ ವರ್ಸಸ್ ಭಾರತದ ಒಕ್ಕೂಟದ ಏನ್ ಕೇಸ್ ಇರುತ್ತಲ್ಲ ಅದ್ರ ಪ್ರಕಾರ
ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರೆ ಒಂದು ಮಹತ್ವದ ತೀರ್ಮಾನವನ್ನ ಕೊಡುತ್ತೆ. ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನ ಎತ್ತಿ ಹಿಡಿದು ನ್ಯಾಯಾಲಯ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕಗಳ ನಡುವೆ ಸಾಮರಸ್ಯದ ಸಮತೋಲನ ಇರಬೇಕು ಅಂತಂದ ಹೇಳಿ ಇದು ಏನ್ ಮಾಡುತ್ತೆ ಅಂತಂದ ಹೇಳಿದ್ರೆ ಒಂದು ತೀರ್ಪನ್ನ ನೀಡುತ್ತೆ. ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಒಂದು ಭಾಗವು ಇನ್ನೊಂದು ಭಾಗಕ್ಕಿಂತ ಮಿಗಿಲಾದದ್ದಲ್ಲ, ಎರಡು ಏನಂತಂದ್ರೆ ಅದ್ರ ಸಂವಿಧಾನದ ಅಡಿಪಾಯ ಅಂತಂದ ಹೇಳಿ ಏನ್ ಮಾಡುತ್ತೆ ನ್ಯಾಯಾಲಯ ತೀರ್ಪನ್ನ ನೀಡುತ್ತೆ. ಫಸ್ಟ್ ಒನ್ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಅಂತಂದೈತಲ್ಲ, ಇದು 1975ರಲ್ಲಿ ಇದೊಂದು ಕೇಸ್ ಬರುತ್ತೆ. ಇದ್ರ ಪ್ರಕಾರನ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟೈತೆ. ಇದೇನಂತಂದ್ರೆ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟೈತೆ. ಇದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನ ಅಸಿಂಧುಗೊಳಿಸುತ್ತ. ಇದು ಚುನಾವಣಾ ಸುಧಾರಣೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಹೆಚ್ಚು ಸಂಬಂಧಪಡುತ್ತೆ. ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನ ಅಸಿಂಧುಗೊಳಿಸುತ್ತೆ ಇದು ಯಾವುದು ಅಲಹಾಬಾದ್ ಕೋರ್ಟ್. ಅದಾದ ನಂತರ ನೆಕ್ಸ್ಟ್ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ, ಇದು 1967ರಲ್ಲಿ ಬರುವಂತಹ ಒಂದು ಪ್ರಕರಣ. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಂದ್ರೆ ಸಂಸತ್ತಿಗೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ ಅಂತಂದ್ ಹೇಳುತ್ತೆ. ನೋಡ್ರಿ ಇಂಪಾರ್ಟೆಂಟ್, ಪಾರ್ಲಿಮೆಂಟ್ ಏನ್ ಮಾಡತ್ತ ಅಂತಂದ ಹೇಳಿದ್ರ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ಅಥವಾ ಮೊಟಕುಗೊಳಿಸುವ ಅಧಿಕಾರ ಇಲ್ಲ ಅಂತಂದ್ ಹೇಳತ್ತ, ನೆನಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತಲ್ಲ ಕೇಶವಾನಂದ ಭಾರತಿ, ಅದ್ರೊಳಗಡೆ ಏನ್ ಹೇಳ್ತಾರ ಅಂತಂದ್ರೆ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಬಹುದು ಅಥವಾ ಹಿಂಗ್ ಬರುತ್ತೆ ನೋಡ್ರಿ. ಅದನ್ನ ಕರೆಕ್ಟ್ ಆಗಿ ನನಗೆ ಒಂದು ಕಮೆಂಟ್ ಅನ್ನ ಹಾಕ್ರಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ SR ಬೊಮ್ಮಾಯಿ ಮತ್ತು ವರ್ಸಸ್ ಭಾರತ ಒಕ್ಕೂಟ 1994ರಲ್ಲಿ ಬರುತ್ತೆ. ಈ ಪ್ರಕರಣವು ಆರ್ಟಿಕಲ್ 356ರ ವಿಧಿಯ ದುರ್ಬಳಕೆಯ ವಿರುದ್ಧ. ಆರ್ಟಿಕಲ್ 356 ರಾಜ್ಯ ತುರ್ತು ಪರಿಸ್ಥಿತಿ ಬರುತ್ತಲ್ಲ, ಅದನ್ನ ದುರ್ಬಳಕೆ ಮಾಡ್ಕೊಂಡಿರ್ತಾರ. ಆ ಟೈಮ್ ಒಳಗಡೆ ನಮ್ ಕರ್ನಾಟಕದ ಮೇಲೆ ಸ್ಟೇಟ್ ಎಮರ್ಜೆನ್ಸಿಯನ್ನ ಹೇರಿರ್ತಾರ ಸುಮ್ನೆ. SR ಬೊಮ್ಮಾಯಿ ಇಷ್ಟ ಆಗಿಲ್ಲ ಅಂತಂದ ಹೇಳಿ ಆ ಟೈಮ್ ಒಳಗಡೆ ಇವ್ರೇನ್ ಮಾಡ್ತಾರ, ಕೇಸನ್ನ ಹಾಕ್ತಾರ. ಇದು ಒಕ್ಕೂಟ ವ್ಯವಸ್ಥೆ ಮತ್ತು ಜಾತ್ಯತೀತ ಸಂವಿಧಾನದ ಮೂರ ರಚನೆಯ ಭಾಗಗಳು ಅಂತ ಹೇಳಿ ಫೆಡರಲಿಸಂ ಅಂಡ್ ಸೆಕ್ಯುಲರಿಸಂ ಅಂತ ಹೇಳಿ ಬರ್ತಾವ. ಅಷ್ಟೊಂದೇನ್ ಬೇಡ, ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ. ಅಂದ್ರೆ ಆರ್ಟಿಕಲ್ 356ರ ವಿರುದ್ಧದ ಪ್ರಕಾರ ಒಂದು ತೀರ್ಪು ಬರುತ್ತೆ SR ಬೊಮ್ಮಾಯಿ ಅವರಿಗೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹರಪ್ಪ. ಇಲ್ಲಿ ನೋಡ್ರಿ ಹರಪ್ಪ ನಗರವನ್ನ ಯಾರ್ ಕಂಡಿಡ್ತಾರ ಅಂತಂದ ಹೇಳಿದ್ರ ದಯಾರಾಮ್ ಸಹಾನಿ ಅವರು. ದಯಾರಾಮ್ ಸಹಾನಿ ಅವ್ರಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಕಂಡಿಡಿತಾರ. ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚಿಗೆ ಸ್ಟಡಿ ಮಾಡಿದವ್ರು ಯಾರಂತಂದ್ರೆ MS ವತ್ಸ್ ಅಂತಂದ ಹೇಳಿ ಬರ್ತಾರ. ಸೊ ಇದು 1921ರಲ್ಲಿ ಏನ್ ಮಾಡತ್ತಂತಂದ ಹೇಳಿದ್ರ ಈ ಸ್ಥಾನ ಪತ್ತೆ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೊಹೆಂಜೋದಾರೋವನ್ನ ಕಂಡಿಡಿದವ್ರು ಯಾರಂತಂದ್ರೆ RD ಬ್ಯಾನರ್ಜಿ. ಯಾರಂತಂದ್ರೆ RD ಬ್ಯಾನರ್ಜಿ ಅವ್ರು ಕಂಡಿಡಿತಾರ 1922ರಲ್ಲಿ. ಇದನ್ನ ನಾವು ಮೃತರ ದಿಬ್ಬ ಅಂತಂದ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಹರಪ್ಪ ನಗರದೊಳಗಡೆ ಏನೇನ್ ಸಿಗತ್ತ ಅಂತಂದ ಹೇಳಿದ್ರ ಉಗ್ರಾಣಗಳು ಸಿಗ್ತಾವ, 6 ಉಗ್ರಾಣಗಳು ಸಿಗ್ತಾವ. ಅದಾದ ನಂತರ ಮೊಹೆಂಜೋದಾರೋದಲ್ಲಿ ಏನಂದ್ರ ಸ್ನಾನದ ಕೊಳ, ಗ್ರೇಟ್ ಬಾತ್ ಅಂತಂದ ಹೇಳ್ತೀವಲ್ಲ, ಅದು ಸಿಗುತ್ತ. ಅದಾದ ನಂತರ ಕಾಲಿಬಂಗಾನನ್ನ ಯಾರು ಕಂಡಿಡಿತಾರ ಅಂತಂದ್ರೆ ಘೋಷ್ ಅಂತಂದ ಹೇಳಿ, ಘೋಷ್ ಅಂತಂದ ಹೇಳಿ 1953ರೊಳಗಡೆ. ಇಲ್ಲಿ ಯಾವ್ಯಾವ ಸಿಗ್ತಾವ ಅಂತಂದ ಹೇಳಿದ್ರೆ ಉಳುಮೆ ಮಾಡಿದ ಭೂಮಿಯ ಕುರುಹುಗಳು ಮತ್ತು ಅಗ್ನಿಕುಂಡಗಳು ಸಿಗ್ತಾವ. ಅದಾದ ನಂತರ ಲಾಸ್ಟ್ ಒನ್ ಲೋತಾಲ್ ನಗರ. ಈ ಲೋತಾಲ್ ನಗರವನ್ನ ಯಾರು ಕಂಡಿಡ್ತಾರ ಅಂದ್ರೆ SR ರಾವ್ ಅಂತಂದ ಹೇಳಿ, SR ರಾವ್. ಆಮೇಲೆ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಒಂದು ಬಂದರು ಐತಂತಂದ ಹೇಳಿ, ಸೊ ಬಂದರು ಪೋರ್ಟ್ ಅಂತಂದ ಹೇಳ್ತೀವಿ, ಇದು ಲೋತಾಲ್ ನಗರದ್ದು. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಯಾವ ಪುರಾಣವು ಭಾರತದ ವಿಸ್ತೀರ್ಣವನ್ನ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸಾಗರದವರೆಗೂ ಐತೆ ಅಂತಂದ್ ಹೇಳುತ್ತ. ಸೊ ಯಾವ್ದು ಹೇಳುತ್ತಂದ್ರ ವಿಷ್ಣು ಪುರಾಣ ಹೇಳುತ್ತೆ. ವಿಷ್ಣು ಪುರಾಣದ ಪ್ರಕಾರ ಭಾರತದ ಹಿಮಾಲಯದಿಂದ ಸಾಗರದವರೆಗೂ ಐತೆ. ಅದನ್ನ ನಾವು ಭಾರತ ವರ್ಷ ಕರಿತೀವಿ ಅಂತಂದ ಹೇಳಿ. ಇವನ್ ಅದರ್ ಥಿಂಗ್ಸ್ ಅಲ್ಲಿ ವಾಯು ಪುರಾಣ, ಗರುಡ ಪುರಾಣ ಮತ್ತು ಮತ್ಸ್ಯ ಪುರಾಣಗಳಲ್ಲೂ ಕೂಡ ಧಾರ್ಮಿಕ ವಿಷಯ ಮತ್ತು ಐತಿಹಾಸಿಕ ಕಥೆಗಳ ಬಗ್ಗೆ ಅದಾವ. ನೆಕ್ಸ್ಟ್ ಒನ್ ನೋಡ್ರಿ, ಲಾಸ್ಟ್ ಒನ್ ಲೋಕಸಭೆಯ ವಿಶೇಷ ಅಧಿಕಾರಗಳು ಯಾವ್ಯಾವ ಅಂತಂದೇಳಿ ಯಾವ್ಯಾವ ಬರ್ತಾವ. ಎಸ್ ಇಲ್ಲಿ ನೋಡ್ರಿ ಲೋಕಸಭೆ ಬರುತ್ತಲ್ಲ, ಇಲ್ಲಿ ನೋಡಿ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ಅನುಮೋದಿಸುವುದು. ಈಗ ತುರ್ತು ಪರಿಸ್ಥಿತಿ ಘೋಷಣೆ ಬಂತಂತಂದ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಪ್ರತ್ಯೇಕವಾಗಿ ಅನುಮೋದಿಸ್ಬೇಕಾಗತ್ತ. ಇದು ವಿಶೇಷ ಅಧಿಕಾರ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ರಾಷ್ಟ್ರಪತಿಯವರ ದೋಷಾರೋಪಣ ನಿರ್ಣಯವನ್ನ, ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಅಂತಂದ ಹೇಳ್ತೀವಿ,
ಆರ್ಟಿಕಲ್ 61 ಪ್ರಕಾರ ಇಂಪೀಚ್ಮೆಂಟ್ ಮಾಡ್ಬೇಕು ಅಂತಂದ ಹೇಳಿ. ಇದು ಕೂಡ ಏನಂತಂದ ಹೇಳಿದ್ರೆ ಪ್ರಕ್ರಿಯೆ ಯಾವುದೇ ಸಂಸತ್ತಿನ ಸದನದಲ್ಲಿ ಪ್ರಾರಂಭ, ಅದು ಲೋಕಸಭೆಯಿಂದಾದ್ರೂ ಸ್ಟಾರ್ಟ್ ಆಗ್ಬೋದು ಅಥವಾ ರಾಜ್ಯಸಭೆಯಿಂದಾದ್ರೂ ಸ್ಟಾರ್ಟ್ ಆಗ್ಬೋದು. ಉಭಯ ಸದನಗಳ ಅಂಗೀಕಾರ ಮಾಡ್ಬೇಕಾಗತ್ತೆ. ಇದು ಕೂಡ ಲೋಕಸಭೆಯ ವಿಶೇಷ ಅಧಿಕಾರ ಅಲ್ಲ. ಆಪ್ಷನ್ ಬಿ ಮಾತ್ರ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಅಂಗೀಕರಿಸೋದೇನಂತಂದ ಹೇಳಿದ್ರೆ ಇದು ಅದರದ್ದು ಸ್ಪೆಷಲ್ ಅಧಿಕಾರ ಆಗೈತೆ. ಇದ್ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಸಂಸದೀಯ ವ್ಯವಸ್ಥೆ ಒಳಗಡೆ ಮಂತ್ರಿಮಂಡಲವು ಲೋಕಸಭೆಗೆ ಮಾತ್ರ ಜವಾಬ್ದಾರ ಆಗಿರುತ್ತೆ. ಆದ್ದರಿಂದ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲು ಮತ್ತು ಅದನ್ನ ಅಂಗೀಕರಿಸಲು ಲೋಕಸಭೆಗೆ ಮಾತ್ರ ವಿಶೇಷ ಅಧಿಕಾರ ಐತೆ ಅಂತಂದೇಳಿ. ಅಂದ್ರೆ ಈಗ ನಾವು ಕ್ಯಾಬಿನೆಟ್ ಅಂತಂದ್ ಹೇಳ್ತೀವಲ್ಲ, ಕ್ಯಾಬಿನೆಟ್ ಅಲ್ಲಿ ಎಲ್ಲ ಏನಂತಂದ ಹೇಳಿದ್ರೆ ಲೋಕಸಭೆಯಲ್ಲಿರೋರು ಮಾತ್ರ ಇರ್ತಾರ, ರಾಜ್ಯಸಭೆಯಲ್ಲಿರೋರು ಯಾರು ಇರಂಗಿಲ್ಲ. ಎಸ್, ಅದಾದ ನಂತರ ಬಜೆಟ್ ನಲ್ಲಿ ಹಣಕಾಸಿನ ಮಸೂದೆಗಳನ್ನ ಇನ್ನೊಂದು ಬರುತ್ತ. ಬಜೆಟ್ ಒಳಗಡೆ ಹಣಕಾಸಿನ ಮಸೂದೆಗಳು ಬರ್ತಾವ ನೋಡ್ರಿ, ಹಣಕಾಸಿನ ಮಸೂದೆಗಳು. ಅದು ಓನ್ಲಿ ಎಲ್ಲಿ ಅಂತಂದ ಹೇಳಿದ್ರೆ ಲೋಕಸಭೆ ಒಳಗಡೆ ಮಾತ್ರ, ಲೋಕಸಭೆಯಲ್ಲಿ ಮಾತ್ರ ಸ್ಟಾರ್ಟ್ ಆಗ್ಬೇಕದು. ಅದು ವಿಶೇಷ ಅಧಿಕಾರ. ಇವೇನಂತಂದ ಹೇಳಿದ್ರೆ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಸ್ವಲ್ಪ ಇನ್ನೂ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ತಗೊಂಡ್ ಬರೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಶೇರ್ ಮಾಡ್ರಿ, ಅದ್ರ ಸಬ್ಸ್ಕ್ರೈಬ್ ಆಗಿ.